ಕಾಂಗ್ರೆಸ್ ಬಿಜೆಪಿ ನಡುವೆ ನಿಲ್ಲದ ಜಾಹೀರಾತಿನ ಯುದ್ಧ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಡೇಂಜರ್ ಜಾಹೀರಾತು. 9 ಘಟನೆ ಉಲ್ಲೇಖಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡ. ಬಿಜೆಪಿ ಜಾಹೀರಾತಿಗೆ ಸಿಎಂ ಡಿಸಿಎಂ ಹೇಳಿದ್ದಾದ್ರೂ ಏನು, ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ಕಾಂಗ್ರೆಸ್ ನಡುವೆ ಜಾಹೀರಾತು ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ. ಪ್ರಧಾನಿ ಮೋದಿ ವಿರುದ್ಧ ಚೊಂಬು ಜಾಹೀರಾತು ನೀಡಿದ್ದಕ್ಕೆ ಬಿಜೆಪಿ ನಾಯಕರು ಉರಿದುರಿದು ಬೀಳ್ತಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ನ ಚೊಂಬು ಜಾಹೀರಾತಿಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಮೋದಿ ಎದುರೇ ಕಿಡಿಕಾರಿದ್ದು ಬಿಜೆಪಿ ಮಾತಿನ ಸಮರಕ್ಕೆ ಇನ್ನಷ್ಟು ಶಕ್ತಿ ತುಂಬಿದೆ. ಅಕ್ಷಯ ಪಾತ್ರೆ ಚಿಪ್ಪು ಅಂತೆಲ್ಲ ಟಾಂಗ್ ಕೊಟ್ಟಿದ್ದ ಕೇಸರಿ ಪಡೆಗೆ ಇದೀಗ ಡೇಂಜರ್ ಅನ್ನೋ ಅಸ್ತ್ರ ಹೂಡಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಫೋಟೋ ಹಾಕಿ ಡೇಂಜರ್ ಚಿಹ್ನೆಯೊಂದಿಗೆ 9 ಘಟನೆಗಳನ್ನ ಉಲ್ಲೇಖಿಸಿ ಕುಟುಕಿದೆ. ಬಿಜೆಪಿಯ ಡೇಂಜರ್ ಅನ್ನೋ ಜಾಹೀರಾತಿನಲ್ಲಿ ದಲಿತರ ಕಲ್ಯಾಣಕ್ಕೆ ಮೀಸಲಿದ್ದ ಹಣ ಅನ್ಯರ ಪಾಲಾಗಬೇಕಾ, ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ, ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆಕೋರರನ್ನ ಓಲೈಸುವವರು ಬೇಕಾ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಕನ್ನಡಿಗರ ಪಾಲಿನ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರಬೇಕಾ ಅಂತೆಲ್ಲ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕಾಲೆಳೆದಿದೆ. ಬಿಜೆಪಿ ಜಾಹೀರಾತಿನಲ್ಲಿನ ಆಕ್ರೋಶ ಇಷ್ಟಕ್ಕೆ ಸೀಮಿತವಾಗಲಿಲ್ಲ. ಬದಲಾಗಿ ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಕೇಳಬೇಕಾ, ಟೀ ಕುಡಿಯಲು ಹೋದವರು ಬಾಂಬ್ ಸ್ಫೋಟಕ್ಕೆ ತುತ್ತಾಗಬೇಕಾ, ಕಾಲೇಜಿಗೆ ಹೋದ ಹೆಣ್ಣು ಮಕ್ಕಳು ಲವ್ ಜಿಹಾದ್ಗೆ ಬಲಿಯಾಗಬೇಕಾ, ಹೀಗೆ 9 ಘಟನೆಗಳನ್ನ ಜಾಹೀರಾತಿನಲ್ಲಿ ಉಲ್ಲೇಖಿಸಿ ಕೌಂಟರ್ ಅಟ್ಯಾಕ್ ಮಾಡಿದೆ. ಟ್ವೀಟ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿರುವ ರಾಜ್ಯ ಬಿಜೆಪಿ ಘಟಕ ಇನ್ನಷ್ಟು ಕೆರಳಿದೆ. ಕನ್ನಡಿಗರ ಶಾಂತಿ, ನೆಮ್ಮದಿ ಹಾಗೂ ಸಮೃದ್ಧಿಯನ್ನ ಹಾಳುಗೆಡುವಲು ಬಂದಿದೆ ಕಾಂಗ್ರೆಸ್. ಕಾಂಗ್ರೆಸ್ ಅಂದ್ರೆ ಡೇಂಜರ್. ಈ ಕಾಂಗ್ರೆಸ್ ನಾಯಕರಿಂದ ಎಚ್ಚರ ಎಚ್ಚರ ಅಂತ ತಮ್ಮ ಖಾತೆಯಲ್ಲಿ ಬರೆದುಕೊಂಡು ಡೇಂಜರ್ ಜಾಹೀರಾತನ್ನ ಪೋಸ್ಟ್ ಮಾಡಿದೆ. ಪ್ರಧಾನಿ ಮೋದಿ ಅವರದು ಅಭಿವೃದ್ಧಿ ಕೆಲಸಗಳು ಅಕ್ಷಯ ಪಾತ್ರೆ ಎಂದಿರುವ ಬಿಜೆಪಿ ಕಾಂಗ್ರೆಸ್ಗೆ ಕುಟುಕಿದೆ. ಕಾಂಗ್ರೆಸ್ ಕಡೆ ಖಾಲಿ ಚೊಂಬು ಇಟ್ಟ ಬಿಜೆಪಿ ಅಕ್ಷಯ ಪಾತ್ರೆಯ ಸುತ್ತ ಕೇಂದ್ರ ಸರ್ಕಾರದ ಯೋಜನೆಗಳು ಪೋಸ್ಟ್ ಮಾಡಿದೆ. ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಹರ್ ಘರ್ ಜಲ್ ಜೀವನ್ ಮಿಷನ್, ಡಿಜಿಟಲ್ ಇಂಡಿಯಾ, ಆಯುಷ್ಮಾನ್ ಭಾರತ್, ಪಿಎಂ ಕಿಸಾನ್ ಯೋಜನೆ, ಮೇಕ್ ಇನ್ ಇಂಡಿಯಾ ಹೀಗೆ ಹಲವು ಯೋಜನೆಗಳನ್ನ ಪ್ರಕಟಿಸಿ ಇದು ಅಕ್ಷಯ ಪಾತ್ರೆ ಅಂತ ಟಾಂಗ್ ಕೊಟ್ಟಿದೆ. ಕಾಂಗ್ರೆಸ್ ಜಾಹೀರಾತಿನ ವಿರುದ್ಧ ಕಿಡಿಕಾರಿದ ಮಾಜಿ ಸಿಎಂ ಬಿಎಸ್ವೈ ಚೊಂಬು ಗ್ಯಾರಂಟಿ ವಿಚಾರದಲ್ಲಿ ಯಾವುದೇ ಅರ್ಥವಿಲ್ಲ. ಬೀದಿಯಲ್ಲಿ ಹೋಗುವವರು ಮೋದಿ ಬಗ್ಗೆ ಟೀಕೆ ಮಾಡಿದ್ರೆ ಅವರ ಗೌರವ ಕಡಿಮೆ ಆಗುವುದಿಲ್ಲ ಅಂತ ತಮ್ಮದೇ ಧಾಟಿಯಲ್ಲಿ ಕಾಲೆಳೆದಿದ್ದಾರೆ. ಡೇಂಜರ್ ಜಾಹೀರಾತಿನ ಬಗ್ಗೆ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಬಂದ್ರೆ ಡೇಂಜರ್ ಅಂದ್ರು. ಈಗ ಡೇಂಜರ್ ಜಾಹೀರಾತು ಮಾತ್ರ ಕೊಟ್ಟಿದ್ದೇವೆ, ಬಳಿಕ ಚಿಪ್ಪಿನ ಜಾಹೀರಾತನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಡೇಂಜರ್ ಡೇಂಜರ್ ಕಾಂಗ್ರೆಸ್ ಬಂದ್ರೆ ಡೇಂಜರ್, ಕಾಂಗ್ರೆಸ್ ಬಂದ್ರೆ ಕೊಲೆ ಸುಲಿಗೆ ಹತ್ಯೆ, ಕಾಂಗ್ರೆಸ್ ಬಂದ್ರೆ ನಕ್ಸಲಿಸಂ ಪ್ರಾರಂಭ ಆಗ್ತದೆ, ಕಾಂಗ್ರೆಸ್ ಬಂದ್ರೆ ಭಯೋತ್ಪಾದಕರ ರಕ್ಷಣೆ ಆಗುತ್ತೆ. ಕಾಂಗ್ರೆಸ್ ವಿರುದ್ಧ ಡೇಂಜರ್ ಜಾಹೀರಾತು ನೀಡಿದ ಬಿಜೆಪಿ ನಡೆಗೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ. ನಾವು ರಾಜ್ಯದ ಜನರಿಗಾಗಿ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೀವಿ, ಇದೆಲ್ಲ ಡೇಂಜರ್ ಅಂತ ಆಕ್ರೋಶಭರಿತವಾಗಿ ಪ್ರಶ್ನಿಸಿದ್ದಾರೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಡೇಂಜರಾ? ಕುಕ್ಕಟೆ ಬಸ್ನಲ್ಲಿ ಕರ್ಕೊಂಡು ಹೋಗೋದು ಡೇಂಜರಾ? ಬಸ್ನಲ್ಲಿ ಆಮೇಲೆ ವಿದ್ಯುತ್ 200 ಯೂನಿಟ್ವರೆಗೆ ಬಳಸ್ತಕ್ಕಂಥವ್ರಿಗೆ ಫ್ರೀ ನೀವು ಬಿಲ್ ಕಟ್ಟಬೇಡಿ ಅನ್ನೋದು ಇದ? ಅನ್ನಭಾಗ್ಯ 5 kg ಹೆಚ್ಚಾಗಿ ಕೊಡೋದು ಡೇಂಜರಾ? ಈ ಡೇಂಜರ್ ಅಂದರೆ ಯಾವಾಗ ಡೇಂಜರ್ ಆಯ್ತದೆ ಅಂತಂದರೆ ಸಮಾಜನ ಒಡೆಯತಕ್ಕಂಥದ್ದು ಇದೆಯಲ್ಲ, ಅದು ಡೇಂಜರ್. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಬಿಜೆಪಿಯವರ ಡೇಂಜರ್ ಜಾಹೀರಾತಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. ಚೊಂಬಿಂದ ಬಿಜೆಪಿಯವರಿಗೆ ಎಚ್ಚರಿಕೆ ಆಯ್ತಲ್ಲ ಅಂತ ಡಿಕೆ ಕುಟುಕಿದ್ದಾರೆ. ಸದ್ಯ ಅಷ್ಟು ಎಚ್ಚರಿಕೆ ಆಗಿದೆಯಲ್ಲ, ಖಾಲಿ ಚೊಂಬು ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ನಿಮ್ಮಿಂದ ನಮ್ಗಿಂತ ಅನ್ಯಾಯ ಆಯಿತು, ಈಗ ನೋಡಿ ನಮಗೆ ಮಾತಾಡೋಕ್ಕೆ ಶಕ್ತಿನೇ ಇಲ್ಲ ಅಂತೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಅವರು ಪಬ್ಲಿಕಲ್ಲಿ ಏನು ಬೇಕಾದ್ರೂ ಮಾತಾಡಲಿ, ಬಟ್ ಅವರೇ ಭಾಷಣ ಮಾಡಿದ್ರಲ್ಲ, ಕರ್ನಾಟಕಕ್ಕೆ ಭಾಳ ಅನ್ಯಾಯ ಮಾಡಿದೆ ಅಂತ